ಪ್ರೀವಿಯಸ್ ಕ್ಲಾಸಲ್ಲಿ 15 ಪ್ರಾಬ್ಲಮ್ಸ್ ಆಗಿದ್ದು 15th ಪ್ರಾಬ್ಲಮ್ ಹೋಮ್ ವರ್ಕ್ ಕೊಟ್ಟಿದ್ದೆ ಹೌದಾ ಬಂದಿದೆಯಲ್ಲ ಅದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 16 ಡಿಫರೆಂಟ್ ಇದೆ ಮತ್ತು ನೋಡಿ ಈಸಿ ಇದೆ ಅದು ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ 16th one. Two farmers A and B cultivate only 3 varieties of rice, namely 1, 2 and 3. The sale in rupee of these varieties of rice by farmers in the month of September and October are given by the following matrices A and B ಅಂತ ಹೇಳಿದ್ದಾರೆ ಹೌದಾ ನೋಡಿ ಇಲ್ಲಿ ಏನೇನು ಕೊಟ್ಟಿರೋದಂದ್ರೆ ಈಗ ಗಿವನ್ ನೋಡಿ ಮ್ಯಾಟ್ರಿಕ್ಸ್ ಎ ನ ಮಂತ್ ಆಫ್ ಸೆಪ್ಟೆಂಬರ್ ಸೇಲ್ ಅಂತ ಕೊಟ್ಟಿದ್ದಾರೆ ಹೌದಾ ಏನ ನಾವು ಮಂತ್ ಆಫ್ ಸೆಪ್ಟೆಂಬರ್ ಸೇಲ್ ತಗೊಂತೀನಿ ಏನಂತ ಕೊಟ್ಟಿದ್ದಾರೆ 10,000 20,000 30,000 50,000 30,000 10,000 ಅಂದ್ರೆ ಇಲ್ಲಿ ಆರ್ಡರ್ 2 ಕ್ರಾಸ್ 3 ಕೊಟ್ಟಿದ್ದಾರೆ 2 rows 3 columns ಹೌದಾ ಅಂದ್ರೆ ಇಲ್ಲಿ ಹೌದಾ ಅದೇ ತರ ಅಕ್ಟೋಬರ್ ಇಂದು ಬಿ ಅಂತ ಕೊಟ್ಟಿದ್ದಾರೆ ಹೌದಾ ಬಿ ನ ಅಕ್ಟೋಬರ್ ಅಂತ ತಗೊಂಡಿರ್ತೀನಿ ಹೌದಾ 5,000 10,000 6,000 20,000 10,000 10,000 ಇದರದ್ದು ಆರ್ಡರ್ 2 cross 3 ಹೌದಾ ಫೈಂಡ್ ದ ಕಂಬೈನ್ಡ್ ಸೇಲ್ಸ್ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಫಾರ್ ಈಚ್ ಫಾರ್ಮ್ ಇನ್ ವೆರೈಟೀಸ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬಿ ಫೈಂಡ್ ದ ಡಿಕ್ರೀಸ್ ಇನ್ ಸೇಲ್ಸ್ ಫ್ರಮ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂತ ಹೇಳಿದ್ದಾರೆ ಇಫ್ ಬೋತ್ ಫಾರ್ಮರ್ ರಿಸೀವ್ಸ್ 2% ಪ್ರಾಫಿಟ್ ಆನ್ ಸೇಲ್ ಫೈಂಡ್ ದ ಪ್ರಾಫಿಟ್ ಫಾರ್ ಈಚ್ ಫಾರ್ಮರ್ ಅಂಡ್ ಫಾರ್ ಈಚ್ ವೆರೈಟಿ ಸೋಲ್ಡ್ ಇನ್ ಅಕ್ಟೋಬರ್ ಅಂತ ಹೇಳಿದ್ದಾರೆ ಹೌದಾ ನೋಡಿ ಇಲ್ಲಿ ಈಸಿ ಇದೆ ಇಲ್ಲಿಗ ಇನ್ನು ಏನೇನು ಕೊಟ್ಟಿದ್ದಾರೆ ಅಂದ್ರೆ ಇದಲ್ಲೇ ಫಸ್ಟ್ ರೋ ಅಲ್ಲಿ ಕೊಟ್ಟಿರೋದು ಫಾರ್ಮರ್ ಎ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಎ ಅಂತ ಬರೆದಿರ್ತಾನೆ ಇಲ್ಲಿ ಹೌದಾ ಇನ್ನೊಂದು ಸೆಕೆಂಡ್ ರೋ ಅಲ್ಲಿ ಕೊಟ್ಟಿರೋದಲ್ಲ ಫಾರ್ಮರ್ ಬಿ ಹೌದಾ ನೋಡಿ ಫಸ್ಟ್ ಒನ್ ಈಸಿ ಇದೆ ಅಲ್ಲಿ ಈಗ ಇದಲ್ಲಿ ಎ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಎ ದ ಕಂಬೈನ್ಡ್ ಸೇಲ್ಸ್ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಅಂತ ಹೇಳಿದ್ದಾರೆ ಹೌದಾ ಕಂಬೈನ್ಡ್ ಸೇಲ್ಸ್ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಹೌದಾ ಕಂಬೈನ್ಡ್ ಸೇಲ್ಸ್ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಅಂತ ಹೇಳಿದ್ದಾರೆ ಫಾರ್ ಈಚ್ ಫಾರ್ಮರ್ ಅಂತ ಹೇಳಿದ್ದಾರೆ ಕಂಬೈನ್ಡ್ ಸೇಲ್ ಅಂದ್ರೆ ಎರಡನ್ನು ಕಂಬೈನ್ ಮಾಡ್ಬೇಕು ಎರಡು ಕಂಬೈನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಬೇಕಷ್ಟೇ ಅಂದ್ರೆ ಇನ್ನೇನ್ ಬರೀತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಎ ಇದು ಯಾವ್ದು ಸೆಪ್ಟೆಂಬರ್ ಇಂದು ಮ್ಯಾಟ್ರಿಕ್ಸ್ ಬಿ ಅಕ್ಟೋಬರ್ ಇಂದು ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ಆಯ್ತು ಕಂಬೈನ್ಡ್ ಸೇಲ್ ಬಂದ್ಬಿಡುತ್ತೆ ಅಂದ್ರೆ ಇಲ್ಲಿ ಎರಡು ಆಡ್ ಮಾಡ್ಕೊಂತೀನಿ ಅಷ್ಟೇ ನೋಡಿ ಎ ಅಂದ್ರೆ 10,000 20,000 30,000 ಇದು 50,000 30,000 ಇದೆ 10,000 ಪ್ಲಸ್ ಅಕ್ಟೋಬರ್ ಸೇಲ್ ಇಂದು 5,000 10,000 6,000 20,000 10,000 10,000 ಇಷ್ಟಿದೆ ಅಲ್ಲ ನೋಡಿ ಎರಡನ್ನು ನಾವೀಗ ಆಡ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ 10,000 ಪ್ಲಸ್ 5,000 ಅಂದ್ರೆ 15,000 20,000 ಪ್ಲಸ್
10,000 ಅಂದ್ರೆ 30,000. 30,000 plus 6,000 ಅಂದ್ರೆ 36,000. 50,000 plus 20,000 ಅಂದ್ರೆ 70,000. 30,000 plus 10,000 ಅಂದ್ರೆ 40,000. 10,000 plus 10,000 ಅಂದ್ರೆ 20,000. ಹೌದಾ? ನೋಡಿ ಇದರೊಳಗೆ ಇನ್ನು ಏನೇನು ಬರ್ಕೊಂತೀವಿ ಅಂದ್ರೆ ಇದು ಫಸ್ಟ್ ಟೈಪ್ ಆಫ್ ರೈಸು, ಸೆಕೆಂಡ್, ಥರ್ಡ್. ಇದು ಫಾರ್ಮರ್ ಏನು, ಇದು ಫಾರ್ಮರ್ ಬಿ. ನೋಡಿ ಇಷ್ಟು ಬರುತ್ತೆ ಅಷ್ಟೇ. ಇದು ಫಸ್ಟ್ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಒಂದು ನೋಡಿ ಇದರಲ್ಲಿ ಫೈಂಡ್ ದ ಡಿಕ್ರೀಸ್ ಇನ್ ಸೇಲ್ ಫ್ರಮ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂತ ಹೇಳಿದ್ದಾರೆ. ಹೌದಾ? ಫೈಂಡ್ ದ ಡಿಕ್ರೀಸ್ ಇನ್ ಸೇಲ್ಸ್. ಡಿಕ್ರೀಸ್ ಇನ್ ಸೇಲ್ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇ. ಹೌದಾ? ಮತ್ತೆ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂತ ಹೇಳಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಮಂತ್ ಇಂದ ಅಕ್ಟೋಬರ್ ಮಂತಿಗೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಹೌದಾ? ಅದಕ್ಕೆ ನೋಡಿ ಬಿ ಹೇಗೆ ಮಾಡ್ಕೊಂತೀವಿ ಅಂತೇಳಿ ಇದು ಈಸಿ ಇದೆ. ಬಿಗೆ ಏನಂತ ಹೇಳಿರೋದು, ಡಿಕ್ರೀಸ್ ಇನ್ ಸೇಲ್ಸ್ ಫ್ರಮ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಏನ್ ಬರ್ತೀನಿ, ಸೆಪ್ಟೆಂಬರ್ ಅಲ್ಲಿ ಅಕ್ಟೋಬರ್ನ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೆ. ಹೌದಾ? ಇದು ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ನೋಡಿ ಎ ಅಂದ್ರೆ ಏನಂತ ಕೊಟ್ಟಿರೋದು, 10,000, 20,000, 30,000, 50,000, 30,000, 10,000 minus same 5,000, 10,000, 6,000, 20,000, 10,000, 10,000. ನೋಡಿ ಎರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, 10,000 ಮೈನಸ್ 5,000 ಅಂದ್ರೆ 5,000, 20,000 ಮೈನಸ್ 10,000 ಅಂದ್ರೆ 10,000, 30,000 ಮೈನಸ್ 6,000 ಅಂದ್ರೆ 24,000, 50,000 ಮೈನಸ್ 20,000 ಅಂದ್ರೆ 30,000, 30 ಮೈನಸ್ 10 ಅಂದ್ರೆ 20, 10 ಮೈನಸ್ 10 ಅಂದ್ರೆ 0. ಇಷ್ಟು ಬರುತ್ತಲ್ಲ? ಹೌದಾ? ಅಂದ್ರೆ ಇದೇನಾಗುತ್ತೆ ನಮಗೆ, ಇದು ಡಿಕ್ರೀಸ್ ಇನ್ ಸೇಲ್. ಇಲ್ಲೂ ಅಷ್ಟೇ ಸೇಮ್ ಮೆನ್ಷನ್ ಮಾಡ್ಕೊಂತೀನಿ. ಫಸ್ಟ್ ಕಾಲಮ್ ಅಲ್ಲಿ ಇರೋದು ಫಸ್ಟ್ ಟೈಪ್ ಆಫ್ ರೈಸ್, ಇದು ಸೆಕೆಂಡ್, ಇದು ಥರ್ಡ್. ಫಸ್ಟ್ ರೋ ಅಲ್ಲಿ ಇರೋದು ಫಾರ್ಮರ್ ಎ, ಸೆಕೆಂಡ್ ರೋ ಅಲ್ಲಿ ಇರೋದು ಫಾರ್ಮರ್ ಬಿ. ಹೌದಾ? ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಯಾವ ತರ ಮಾಡ್ಕೊಂತೀವಿ ಹೇಳ್ತೀನಿ, ಅದು ಈಸಿ ಇದೆ. ಥರ್ಡ್ ಒನ್, ಇಫ್ ಬೋತ್ ಫಾರ್ಮರ್ ರಿಸೀವ್ಸ್ 2% profit on sales, find the profit for each farmer and for each variety sold in October ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಫಿಟ್ ಇನ್ ಅಕ್ಟೋಬರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಮೊದಲು ಅಕ್ಟೋಬರ್ ಅಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ. ಹೌದಾ? ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ನೋಡಿ. ದ ಪ್ರಾಫಿಟ್ for each farmer and for each variety sold in October is equal to ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಇದೆ, 2% ಆಫ್ ಅಕ್ಟೋಬರ್ ತಾನೆ. ಅಕ್ಟೋಬರ್ ಅಂದ್ರೆ ಬಿ. ಹೌದಾ? 2% ಅಂದ್ರೆ 2/100 ಇಂಟು ಅಕ್ಟೋಬರ್ ಬರ್ಕೋಬೇಕು. ಅಂದ್ರೆ ಏನಿರೋದು 5,000, 10,000, 6,000, ನೆಕ್ಸ್ಟ್ 20,000, ನೆಕ್ಸ್ಟ್ 10,000, 10,000. ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ 2/100 ಇಂಟು 5,000 ಅಂದ್ರೆ 0 0 ಕ್ಯಾನ್ಸಲ್ ಆಯ್ತು. 50 ಇಂಟು 2 ಅಂದ್ರೆ 100 ಬಂದ್ಬಿಡುತ್ತೆ.
ಬರೀಬೋದಲ್ಲ ಡೈರೆಕ್ಟ್ ಆಗಿ 10,000 by 100 ಅಂದ್ರೆ 0 0 ಕ್ಯಾನ್ಸಲ್ ಆಗಿ 100 ಉಳಿಯುತ್ತೆ. 100 into 2 ಅಂದ್ರೆ 200. 6,000 by 100 ಅಂದ್ರೆ 60 ಆಯ್ತು. 60 into 2 ಅಂದ್ರೆ 120. 20,000 by 100 ಅಂದ್ರೆ 200. 200 into 2 ಅಂದ್ರೆ 400. 10,000 by 100 ಅಂದ್ರೆ 100. 100 into 2 ಅಂದ್ರೆ 200. ಇದು ಸೇಮ್ 10,000 ಇದೆ, ಇದಕ್ಕೂ 200 ಬರುತ್ತೆ ಅಷ್ಟೇ. ಹೌದಾ? ಇದು ಅಷ್ಟೇ. ಇದು ಫಸ್ಟ್ ವೆರೈಟಿ ಆಫ್ ರೈಸ್ ಪ್ರಾಫಿಟ್, ಸೆಕೆಂಡ್, ಥರ್ಡ್. ಇದು ಫಾರ್ಮರ್ ಎ, ಇದು ಫಾರ್ಮರ್ ಬಿ. ಎಷ್ಟು ಬರುತ್ತೆ ಅಷ್ಟೇ. ಬರುತ್ತಲ್ಲ. ಜಸ್ಟ್ ನಮಗೆ ಇಲ್ಲಿ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಮ್ಯಾಟ್ರಿಕ್ಸ್ ಜೊತೆಗೆ ಎಡಿಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅವೆರಡು ಯೂಸ್ ಮಾಡುವಂಥದ್ದು ಅಷ್ಟೇ ಇರೋದಿಲ್ಲಿ. ಮತ್ತೆ ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎಡಿಷನ್ ಆಫ್ ಎ ಮ್ಯಾಟ್ರಿಸಸ್ ಇತ್ತು. ಹೌದಾ? ಎ ಸೆಪ್ಟೆಂಬರ್ ಪ್ಲಸ್ ಬಿ ಅಕ್ಟೋಬರ್ ಮಾಡ್ಕೊಂಡ್ವಿ, ಅಂದ್ರೆ ಕಂಬೈನ್ಡ್ ಸೇಲ್ ಅದು. ನೆಕ್ಸ್ಟ್ ಡಿಕ್ರೀಸ್ ಇನ್ ಸೇಲ್ಗೆ ಸಬ್ಟ್ರಾಕ್ಟ್ ಮಾಡಿದ್ವಿ. ಹೌದಾ? ಸೆಪ್ಟೆಂಬರ್ ಮೈನಸ್ ಅಕ್ಟೋಬರ್ ಮಾಡ್ಕೊಂಡಿದ್ವಿ ಅಷ್ಟೇ. ನೆಕ್ಸ್ಟ್ ಪ್ರಾಫಿಟ್ ಆಫ್ 2% ಅಂತ ಹೇಳಿದಾರೆ. ಇಲ್ಲಿ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿದ್ವಿ ಅಷ್ಟೇ. ಗೊತ್ತಲ್ಲ ಇದು. ನೆಕ್ಸ್ಟ್ ನೋಡಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೋಡಿ, ಇಂಪಾರ್ಟೆಂಟ್ ನಮಗಿದು. ಈ ಟಾಪಿಕ್ ಇಂದಾನೆ ಎಕ್ಸಾಮಿಗೆ 5 ಮಾರ್ಕಿಗೆ ಎಷ್ಟೊಂದ್ ಸಲ ಕೇಳಿದಾರೆ. ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡೋದು ಗೊತ್ತಿದೆ, ಸಬ್ಟ್ರಾಕ್ಟ್ ಮಾಡೋದು ಗೊತ್ತಿದೆ. ಹೌದಾ? ಈಗ ಎರಡು ಮ್ಯಾಟ್ರಿಕ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡೋದು ಅಂತ ಹೇಳಿ. ಹೌದಾ? ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ, ಹೇಗೆ ಅಂತ ಗೊತ್ತಾಗಬೇಕು, ನೋಡ್ಕೊಳ್ಳಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೋಡಿ, ಈಸಿ ಇದೆ. ಎರಡು ಮ್ಯಾಟ್ರಿಕ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡ್ತೀವಿ ಅಂತೇಳಿ ನೋಡಿ. ಫಸ್ಟ್ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆಫಿನೇಷನ್ ನ ಬರಿತಾ ಹೋಗ್ತೀನಿ. ನೋಡ್ಕೊಳ್ಳಿ ಫಸ್ಟ್ ಎಕ್ಸಾಂಪಲ್ ನ. ನೋಡಿ, ಎಕ್ಸಾಂಪಲ್ ಗೆ ಯಾವ್ದಾದ್ರು ಒಂದು ತಗೊಂತೀನಿ. ಎ ಇಸ್ ಈಕ್ವಲ್ ಟು 1 2 3 1 4 2 ಈ ತರ ಏನಾದ್ರು ತಗೊಂಡೆ ಅನ್ಕೊಳ್ಳಿ. ಇದು ಆರ್ಡರ್ ಏನು? 3 ರೋಸ್ ಇದೆ, 2 ಕಾಲಮ್ಸ್ ಇದೆ, ಅದಕ್ಕೆ 3 ಕ್ರಾಸ್ 2 ಅಂತ ಬರ್ತೀನಿ ನೋಡಿ. ಅಂಡ್ ಬಿ, ಬಿ ನ ಯಾವ ತರ ಇರಬೇಕು ಮಲ್ಟಿಪ್ಲೈ ಮಾಡೋದಕ್ಕೆ ಅಂದ್ರೆ, ಇದು ಯಾವ್ದ್ರಿಂದ ಎಂಡ್ ಆಗಿದೆ? 2 ಇಂದ ಎಂಡ್ ಆಗಿದೆ ತಾನೆ, ಅಂದ್ರೆ ಇದರಲ್ಲಿ 2 ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಇದು ಆರ್ಡರ್ ಅಂದ್ರೆ ಎರಡೇ ರೋ ಇರಬೇಕು, ಕಾಲಮ್ ಎಷ್ಟಾದ್ರೂ ಇರ್ಬೋದು. 2 1 3 ಮೈನಸ್ 2 ಅಂತ ಬರ್ಕೊಂಡೆ ಅನ್ಕೊಳ್ಳಿ. ಇದು ಆರ್ಡರ್ ಏನಿದೆ 2 ಕ್ರಾಸ್ 2. ನೋಡಿ, ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಯಾವಾಗ್ಲೂ ಯಾವ ತರ ಇರಬೇಕು ಅಂದ್ರೆ, ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಯಾವ್ದ್ರಿಂದ ಎಂಡ್ ಆಗುತ್ತಲ್ಲ ಅದರಿಂದ ಇನ್ನೊಂದು ಸ್ಟಾರ್ಟ್ ಆಗ್ಬೇಕು. ಹೌದಾ? ಅಂದ್ರೆ ಇದೊಂದು ಡೆಫಿನೇಷನ್ ಬರಿಬೇಕಾದ್ರೆ ಯಾವ ತರ ಬರ್ಕೊಂತೀನಿ ಅಂತ ಹೇಳಿದ್ರೆ, ಇಫ್ ದ ಮ್ಯಾಟ್ರಿಕ್ಸ್ ಎ, ಹೌದಾ, ಈಸ್ a matrix of order ನೋಡಿ ಎಂ ಕ್ರಾಸ್ ಎನ್ ಅಂತ ಹೇಳಿದೆ ಅಂದ್ರೆ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದು ಎನ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಅಂಡ್ ಬಿ ಇಸ್ ಈಕ್ವಲ್ ಟು ಬಿ ಐ ಜೆ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ನೋಡಿ, ಇದು ಎಂ ಕ್ರಾಸ್ ಎನ್ ಇದೆ ಅಂದ್ರೆ ಎನ್ ಕ್ರಾಸ್ ಎಂ ಬರಿತೀವಿ. ಹೌದಾ? ದೆನ್ ನೋಡಿ, ಮಲ್ಟಿಪ್ಲೈ ಮಾಡಿದ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ದೆನ್ ಎ ಬಿ ಇಸ್ ಈಕ್ವಲ್ ಟು ಸಿ ಐ ಜೆ. ಹೌದಾ? ಇದೊಂದು ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದೀನಿ. ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಯಾವ ತರ ಬರುತ್ತೆ ಅಂದ್ರೆ, ನೋಡಿ ಇಲ್ಲಿ ಎಂ ಕ್ರಾಸ್ ಎನ್ ಇದೆ, ಇನ್ನೊಂದು ಎನ್ ಕ್ರಾಸ್ ಎಂ, ಎನ್ ಕ್ರಾಸ್ ಪಿ ಅಂತ ಬರ್ಕೊಂಡಿರ್ತೀನಿ. ಅಥವಾ ಎಂ ಎ ಇರ್ಬೇಕಂತೇನಿಲ್ಲ, ಇದೇನ್ ಬೇಕಾದ್ರೂ ಇರ್ಬೋದು. ಹೌದಾ? ಎನ್ ಕ್ರಾಸ್ ಪಿ ಅಂತಿತ್ತು ಅಂದ್ರೆ ಎರಡರಲ್ಲಿ ಎನ್ ರಿಮೂವ್ ಮಾಡಿದೆ ಅಂದ್ರೆ ಎಂ ಉಳಿಯುತ್ತೆ, ಪಿ ಉಳಿಯುತ್ತೆ ತಾನೆ, ಎಂ ಕ್ರಾಸ್ ಪಿ ಬರುತ್ತೆ. ಅಂದ್ರೆ ಈಗ ನೋಡಿ,
ಇವೆರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದ್ರದ್ದು ಆರ್ಡರ್ 3x2, ಇದ್ರದ್ದು ಆರ್ಡರ್ 2x2. ಹೌದಾ? ಅದು ನೋಡಿ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಇವೆರಡು 2 ರಿಮೂವ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ ನನಗೆ? 3x2 ಬರುತ್ತೆ ತಾನೆ. ಅದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಆ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಏನಾಗಿರುತ್ತೆ ಅಂದ್ರೆ 3x2 ಆಗಿರ್ಬೇಕು. ಅಂದ್ರೆ ನೋಡಿ, ಎ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಏನಾಗಿರುತ್ತೆ ಅಂದ್ರೆ 3x2 ಬರ್ಬೇಕು. ಆಯ್ತಲ್ಲ? ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ನೋಡಿ ಎ ಬರ್ಕೊಂಡಿದೀನಿ 1 2 3 1 4 2 ಇಂಟು ಬಿ 2 1 3 -2. ಹೌದಾ? ನೋಡಿ ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಯಾವಾಗ್ಲೂ ನಾವು ರೋ ಇಂಟು ಕಾಲಮ್ ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಅಲ್ಲಿ. ಯಾವಾಗ್ಲೂ ರೋ ಇಂಟು ಕಾಲಮ್. ನೋಡಿ ಯಾವಾಗ್ಲೂ ಯಾವ ತರ ಮಾಡ್ಕೊಂತೀವಿ ಅಂದ್ರೆ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅಂತ ಹೇಳ್ತಿದೀವಿ ಅಂದ್ರೆ, ಇಲ್ಲಿರೋ ಎಲಿಮೆಂಟ್ ಏನು A11 ಇದು. ಹೌದಾ? A11 1 ಅಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿ ಅಷ್ಟೇ. ಆಯ್ತಲ್ಲ? ಅದಕ್ಕೆ ನೋಡಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ನ ಮತ್ತೆ ಯಾವ ತರ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಹೇಳ್ತಿದೀವಿ ಅಂದ್ರೆ, 1 ಇಂದ 2ಗೆ, ನೆಕ್ಸ್ಟ್ 2 ಇಂದ 3ಗೆ. ಹೌದಾ? 1 ಇಂಟು 2 ಅಂದ್ರೆ 2 ಬರುತ್ತೆ, 3 ಇಂಟು 2 ಅಂದ್ರೆ 6 ಆಯ್ತು. ಹೌದಾ? ಈ ತರ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಆಕ್ಚುಲಿ A12 ಅಲ್ಲ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ ಹೇಳಿ. ಹೌದಾ? ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಈ ತರ ನೋಡಿ, 1 ಇಂದ 1ಗೆ, 2 ಇಂದ -2ಗೆ. ಹೌದಾ? ಅವಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ 1 ಇಂಟು 1 ಅಂದ್ರೆ 1, 2 ಇಂಟು -2 ಅಂದ್ರೆ -4. ನೆಕ್ಸ್ಟ್ ನೋಡಿ ಸೇಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಯಾಕಂದ್ರೆ ಇದು A2 1 ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿ. ಹೌದಾ? ಸೆಕೆಂಡ್ ರೋ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ? 3 2s are 6, 3 2s are 6. ನೆಕ್ಸ್ಟ್ 1 ಇಂಟು 3 ಅಂದ್ರೆ 3, ಅದಕ್ಕೆ 6 ಪ್ಲಸ್ 3 ಬರಿತೀವಿ. ನೆಕ್ಸ್ಟ್ ಸೇಮ್ 3 1s are 3, 1 ಇಂಟು -2 ಅಂದ್ರೆ -2. ನೆಕ್ಸ್ಟ್ ನೋಡಿ ಸೇಮ್ ಲಾಸ್ಟ್ಗೆ A31 ಬರಿತೀವಿ ತಾನೆ. ಇದನ್ನ A31 ಅಂತ ಬರಿತೀವಿ ಅಂದ್ರೆ ಥರ್ಡ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿ. ಹೌದಾ? ನೋಡಿ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡ್ಕೊಂತೀವಿ ಅಂದ್ರೆ ಇದು ಥರ್ಡ್ ರೋ ಫಸ್ಟ್ ಕಾಲಮ್. ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 4 2s are 8 ಪ್ಲಸ್ 3 2s are 6 ಬರುತ್ತೆ. ನೆಕ್ಸ್ಟ್ ಸೇಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್, 4 1s are 4 -4. ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಅಂದ್ರೆ 6 ಪ್ಲಸ್ 2 8 ಆಯ್ತು, 1 -4 ಅಂದ್ರೆ -3, 6 ಪ್ಲಸ್ 3 9, 3 -2 ಅಂದ್ರೆ 1, 8 ಪ್ಲಸ್ 6 ಅಂದ್ರೆ 14, 4 -4 ಅಂದ್ರೆ 0. ನೋಯ್ತಲ್ಲ ಯಾವ ತರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತ ಹೇಳಿ. ನೋಡಿ ಏನೇನು ಐಡಿಯಾ ಗೊತ್ತಿರ್ಬೇಕು ಅಂದ್ರೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಏದು ಎಂಡ್ 2 ಇದೆ, ಅದರಿಂದಾನೇ ಇದೇನಾಗಿರ್ಬೇಕು? ಸ್ಟಾರ್ಟ್ ಆಗಿರ್ಬೇಕು. ಹೌದಾ? ಅಂದ್ರೆ ಇಲ್ಲಿ ನಮಗೆ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ ಆಗಿರ್ಬೇಕು. ಆ ತರ ಇದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗುತ್ತೆ. ಆಯ್ತಲ್ಲ? ಅದು ನೋಡಿ ಇಲ್ಲಿಗ ಎ ಬಿ ಇಸ್ ಈಕ್ವಲ್ ಟು ಸಿ ಐ ಜೆ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಪಿ ಅಂತ ಹೇಳಿದ್ವಿ. ವೇರ್ ಸಿ ಐ ಜೆ ಇಸ್ ದ ಸಮ್ ಆಫ್, ನೋಡಿ ಇಲ್ಲಿ ಏನ್ ಮಾಡ್ಕೊಂತಿದ್ವಿ ಅಂದ್ರೆ ಐತ್ ರೋ ಇಂದ ಜೇತ್ ಕಾಲಮ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಆಡ್ ಮಾಡ್ತಾ ಇದ್ವಿ. ಆಡ್ ಅಂದ್ರೆ ಸಮ್ ತಾನೆ, ಅದಕ್ಕೆ ಸಮ್ ಆಫ್, ಮಲ್ಟಿಪ್ಲೈ ಮಾಡ್ಬೇಕಲ್ಲ ಸಮ್ ಆಫ್ ದ ಪ್ರಾಡಕ್ಟ್, ಸಮ್ ಆಫ್ ದ ಪ್ರಾಡಕ್ಟ್ ಆಫ್, ನೋಡಿ ದ ಕರಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ಐತ್ ರೋ ಆಫ್ ಎ. ಯಾಕಂದ್ರೆ ಸಿ ಐ ಜೆ ಬರಿತಾ ಇದೀವಿ, ಐತ್ ರೋ ಆಫ್ ಎ ಟು ದ ಜೇತ್ ಕಾಲಮ್ ಆಫ್ ಬಿ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್, corresponding elements of ith row of A and jth column of B ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ? ನೋಡಿ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡೆಫಿನೇಷನ್ ಅಷ್ಟೇ. ಅದಕ್ಕೆ ನೋಡಿ ಜಸ್ಟ್ ಐಡಿಯಾ ಗೊತ್ತಿರಲಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಇದು ಯಾವ್ದ್ರಿಂದ ಎಂಡ್ ಆಗುತ್ತೆ ಅದರಿಂದ ಇದು ಸ್ಟಾರ್ಟ್ ಆಗಬೇಕು. ಹೌದಾ? ಅದು ಫಸ್ಟ್ ಐಡಿಯಾ. ಎರಡನೇದು
ಮಲ್ಟಿಪ್ಲೈ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಆಯ್ತಲ್ಲ. ಇಲ್ಲಿ ನೋಡಿ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಈಸಿ ಇದೆ ಇದನ್ನು. ಇಫ್ ಎ ಬಿ ಅಂಡ್ ಸಿ ಆರ್ ದ matrices such that their multiplication exists ಅಂತ ಹೇಳ್ತೀನಿ. ಹೌದಾ? ನೋಡಿ ಇಲ್ಲಿ ಏನಂತ ಹೇಳ್ತಿರೋದು ಅಂದ್ರೆ if A, B and C are the matrices such that their multiplication exists. Then the first one, ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಡ್ ನಾಟ್ ಬಿ ಕಾಮಿಟೇಟಿವ್ ಅಂತ ಹೇಳ್ತೀವಿ. ಅಂದ್ರೆ ಕಾಮಿಟೇಟಿವ್ ಆಗ್ಬೇಕು ಅಂತಿಲ್ಲ. ಅಂದ್ರೆ ಎ ಬಿ ಮತ್ತೆ ಬಿ ಯಾವಾಗ್ಲೂ ಈಕ್ವಲ್ ಬರಬೇಕು ಅಂತಿಲ್ಲ. ಅಲ್ಲಿ ಎ ಬಿದೇ ವ್ಯಾಲ್ಯೂ ಬೇರೆ ಬರ್ಬೋದು, ಬಿ ಎದೇ ವ್ಯಾಲ್ಯೂ ಬೇರೆ ಬರ್ಬೋದು. ಗೊತ್ತಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡ್ಕೊಂಡ್ವಲ್ಲ, ನೋಡಿ ಎ ಬಿ ಎಕ್ಸಿಸ್ಟ್ ಆಗುತ್ತೆ, ಬಿ ಎ ಎಕ್ಸಿಸ್ಟೇ ಆಗಲ್ಲ ಅಲ್ಲಿ. ಯಾಕಂದ್ರೆ ನೋಡಿ ಇಲ್ಲಿ ಬಿದು ಆರ್ಡರ್ ಏನಾಗಿದೆ 2x2, ಎದ ಆರ್ಡರ್ ಏನಾಗಿದೆ 3x2. ಅಂದ್ರೆ ಇಲ್ಲಿ 2 ಇದೆ, ಇಲ್ಲೇನಿದೆ ಇಲ್ಲಿ 3 ಇದೆ. ಎರಡು ಬೇರೆ ಬೇರೆ ಇದೆ ತಾನೆ. ಎರಡು ಬೇರೆ ಬೇರೆ ಇದೆ ಅಂದ್ರೆ ಮಲ್ಟಿಪ್ಲೈನೇ ಮಾಡಕ್ ಬರಲ್ಲ. ಆಯ್ತಲ್ಲ? ಅಂದ್ರೆ ಇಲ್ಲಿ ಎ ಬಿ ಎಕ್ಸಿಸ್ಟ್ ಆಗುತ್ತೆ, ಬಿ ಎ ಎಕ್ಸಿಸ್ಟೇ ಆಗಲ್ಲ. therefore ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ, therefore ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಕಾಮಿಟೇಟಿವ್ ಅಂತ ಹೇಳ್ಬೋದು. ಆಯ್ತಲ್ಲ? ಇದೊಂದು ಫಸ್ಟ್ ಒನ್ ಇಂಪಾರ್ಟೆಂಟ್. ನಮಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ need not be commutative. ಒಂದೊಂದ್ಸಲ ಕಾಮಿಟೇಟಿವ್ ಆಗ್ಬೋದು, ಡಿಪೆಂಡ್ ಆನ್ ಮ್ಯಾಟ್ರಿಕ್ಸ್ ಅದು, ಆದ್ರೆ ಯಾವಾಗ್ಲೂ ಆಗೋದಿಲ್ಲ. ಅದಕ್ಕೆ ನೀಡ್ ನಾಟ್ ಬಿ ಕಾಮಿಟೇಟಿವ್ ಅಂತ ಹೇಳ್ತಿದ್ವಿ. ಅಂದ್ರೆ ದಟ್ ಈಸ್ ಎ ಬಿ ನೀಡ್ ನಾಟ್ ಬಿ ಈಕ್ವಲ್ ಟು ಬಿ ಎ. ಅಂದ್ರೆ ಎ ಬಿ ಮತ್ತೆ ಬಿ ಎ ಈಕ್ವಲ್ ಆಗ್ಲೇಬೇಕು ಅಂತ ಏನೂ ಇಲ್ಲ. ಆಯ್ತಲ್ಲ? ಇದು ಎರಡನೇದು ನೋಡಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಅಂತ ಹೇಳ್ತೀವಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ನೋಡಿ ನಾವು ಪ್ರಾಬ್ಲಮ್ಸ್ ಮಾಡ್ಕೋಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಪ್ರೂವ್ ಮಾಡ್ತೀವಿ ನಾವು. ಅಂದ್ರೆ ದಟ್ ಈಸ್ ಬ್ರಾಕೆಟ್ ಚೇಂಜ್ ಮಾಡ್ಬೇಕು ತಾನೆ. ಅಸೋಸಿಯೇಟಿವ್ ಅಂದ್ರೆ ಎ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಸಿ ಬರೀಬಹುದು. ಆಯ್ತಲ್ಲ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಆಗುತ್ತೆ, ಗೊತ್ತಿರ್ಬೇಕು ನಮಗೇನು. ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಡ್ ನಾಟ್ ಬಿ ಕಾಮಿಟೇಟಿವ್ ಅಂತ ಹೇಳಿದ್ವಿ, ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳ್ತಾ ಇದ್ವಿ. ಹೌದಾ? ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಥರ್ಡ್ ಒನ್, ಐಡೆಂಟಿಟಿನೂ ಬರುತ್ತೆ ನೋಡಿ. ಎ ಇಂಟು ಐ ಇಸ್ ಈಕ್ವಲ್ ಟು ಐ ಇಂಟು ಎ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತೀವಿ, ವೇರ್ I is identity matrix. Where I is identity matrix. ಹೌದಾ? ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ ನಾವು. ಆಯ್ತಲ್ಲ? ಮತ್ ನೋಡಿ ಫೋರ್ತ್ ಒನ್, ಇದು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ, ಕಾಂಪಿಟೇಟಿವ್ ಒಳಗೆ ಬರುತ್ತೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಬಿ ಈಕ್ವಲ್ ಟು ಸಿ ಅಂತ ಬರೆಯಕ್ ಬರಲ್ಲ. ಇದನ್ನ ನಾಟ್ ಈಕ್ವಲ್ ಟು ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಅಂದ್ರೆ ಎ ಬಿ ಈಕ್ವಲ್ ಟು ಎ ಸಿ ಡಸ್ ನಾಟ್ ಇಂಪ್ಲೈಸ್ ಬಿ ಈಕ್ವಲ್ ಟು ಸಿ. ಅಂದ್ರೆ ಎರಡು ಕಡೆ ನನಗೆ ಎ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಬಿ ಈಕ್ವಲ್ ಟು ಸಿ ಅಂತ ಬರೆಯೋಕ್ ಬರಲ್ಲ. ನೋಡ್ತಲ್ಲ ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ. ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ನೋಡಿ, ಎನ 2 2 2 2 ತಗೊಂತೀನಿ, ಬಿ ನ 1 1 ಅಥವಾ 1 0 0 1 ತಗೊಂತೀನಿ, ಸಿ ನ 1/2 1/2 1/2 1/2 ತಗೊಂತೀನಿ. ಇದು ನೋಡಿ, ನಾವು ಎ ಬಿ ಅಂದ್ರೆ ಏನ್ ಬರೀಬಹುದು, ಎ ಇಂದ ಬಿ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 2 2 2 2 ಇಂಟು
1001 ನೋಡಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಯಾವಾಗಲೂ ಏನ್ ಮಾಡ್ತೀವಿ ರೋ ಇಂಟು ಕಾಲಮ್ ಹೌದಾ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ 2 ಪ್ಲಸ್ 0 ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 0 ಪ್ಲಸ್ 2 ಫಸ್ಟ್ ರೋ ಇಂದ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 ಪ್ಲಸ್ 0 ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ನ 0 ಪ್ಲಸ್ 2 ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಇದು 2 2 2 2 ಬರ್ತಾ ಇದೆ ಹೌದಾ ಇದೊಂದು ಅದೇ ತರ ನಾನೀಗ ಎ ಸಿ ಕ್ಯಾಲ್ಕುಲೇಟ್ ಮಾಡ್ತೀನಿ 2 2 2 2 ಇದು ಹಾಫ್ 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 ಇದೆ ಹೌದಾ ಇಲ್ಲೂ ಅಷ್ಟೇ ನೋಡಿ ರೋ ಇಂಟು ಕಾಲಮ್ ಮಾಡ್ಬೇಕು ತಾನೆ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದೆ 2 ಇಂಟು ಹಾಫ್ ಅಂದ್ರೆ 1 ಪ್ಲಸ್ 2 ಇಂಟು ಹಾಫ್ ಅಂದ್ರೆ 1 ಅದೇ ತರ ನೋಡಿ ಎಲ್ಲದು ಸೇಮ್ ಇದೆ ಇಲ್ಲಿ ಇದನ್ನು 1 ಪ್ಲಸ್ 1 ಬರುತ್ತೆ ಇದು 1 ಪ್ಲಸ್ 1 ಇದನ್ನು 1 ಪ್ಲಸ್ 1 ಎಲ್ಲ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಎಷ್ಟು ಬರ್ತಾ ಇದೆ 2 2 2 2 ನೋಡಿ ಎರಡು ಸೇಮ್ ಬರ್ತಿದೆ ತಾನೆ ಹಾಗಾದ್ರೆ ಇಲ್ಲಿ ಹಿಯರ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದೆ ಬಟ್ ಬಿ ನಾಟ್ ಈಕ್ವಲ್ ಟು ಸಿ ಬರೀಬೋದಲ್ಲ ಯಾಕೆ ಬಿ ನಾಟ್ ಈಕ್ವಲ್ ಟು ಸಿ ಅಂದ್ರೆ ನೋಡಿ ಬಿ 1001 ಇದೆ ಸಿ ಅಂದ್ರೆ ಹಾಫ್ 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 ಇದೆ ಎಲ್ಲ ಎಲಿಮೆಂಟ್ ಬೇರೆ ಬೇರೆ ಇದೆ ದಿಫರ್ ಬಿ ನಾಟ್ ಈಕ್ವಲ್ ಟು ಸಿ ಅಂದ್ರೆ ನೋಡಿ ಎ ಬಿ ಈಕ್ವಲ್ ಟು ಎ ಸಿ ಬಂದ್ರು ಬಿ ಮತ್ತೆ ಸಿ ಈಕ್ವಲ್ ಆಗ್ಬೇಕು ಅಂತಿಲ್ಲ ಅಂದ್ರೆ ಎರಡು ಕಡೆ ಎ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಬಿ ಈಕ್ವಲ್ ಟು ಸಿ ಅಂತೇಳಿ ಬರೆಯೋದಕ್ ಬರಲ್ಲ ಆಯ್ತಲ್ಲ ಹಾಗೆ ನೋಡಿ ಫೋರ್ತ್ ಒನ್ ಎ ಬಿ ಈಕ್ವಲ್ ಟು ಎ ಸಿ ಡಸ್ ನಾಟ್ ಇಂಪ್ಲೈಸ್ ಬಿ ಈಕ್ವಲ್ ಟು ಸಿ ಅಂತ ಬರ್ದಿದ್ವಿ ಹೌದಾ ಹಾಗೆ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿದೀನಿ ಅಷ್ಟೇ ನೋಡಿ ಇದನ್ನ ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲ್ಸ್ ಅಂತ ಕೇಳ್ತಾರಲ್ಲ ಅದರೊಳಗೆ ಇದು ಬರುತ್ತೆ ಆಯ್ತಲ್ಲ ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಫಿಫ್ತ್ ಒನ್ ನೋಡಿ ಇದನ್ನು ಅಷ್ಟೇ ಎ ಬಿ ಇಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಇತ್ತು ಅಂದ್ರೆ ಡಸ್ ನಾಟ್ ಇಂಪ್ಲೈಸ್ ಎ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಆರ್ ಬಿ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಹೌದಾ ವೇರ್ ಓ ಅಂದ್ರೆ ಏನ್ ನಮಗೆ ಇಸ್ 0 ಮ್ಯಾಟ್ರಿಕ್ಸ್ ಅಂದ್ರೆ ನೋಡಿ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ 0 ಬಂತು ಅಂದ್ರೆ ಯಾವ್ದಾದ್ರು ಒಂದು 0 ಆಗ್ಲೇಬೇಕು ಅಂತ ಏನು ಇಲ್ಲ ಈಗ ನಾವ್ ಇದ್ರೊಳಗೆ ಬರೀತಾ ಇದ್ವಿ ನಂಬರ್ಸ್ ಅಲ್ಲೆಲ್ಲ ಈ ತರ ಏನಾದ್ರು ಇತ್ತು ಅಂದ್ರೆ ಎಕ್ಸ್ ಮೈನಸ್ 1 ಇಂಟು ವೈ ಮೈನಸ್ 1 ಈಕ್ವಲ್ ಟು 0 ಇತ್ತು ಅಂದ್ರೆ ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆರ್ ವೈ ಮೈನಸ್ 1 ಈಕ್ವಲ್ ಟು 0 ಅಂತ ಬರೀತಿದ್ವಿ ಹೌದಾ ಈ ತರ ಮ್ಯಾಟ್ರಿಕ್ಸ್ ಅಲ್ಲಿ ಆಗ್ಬೇಕು ಅಂತಿಲ್ಲ ಎರಡು 0 ಆಗಲ್ಲ ಬಟ್ ಅದು ಪ್ರಾಡಕ್ಟ್ 0 ಆಗ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಎ ಇಸ್ ಈಕ್ವಲ್ ಸೇಮ್ ಟೈಪ್ ತಗೊಂತೀನಿ 2 2 2 2 ಹೌದಾ ಅಂಡ್ ಬಿ ಇಸ್ ಈಕ್ವಲ್ ಟು 1 1 ಮೈನಸ್ 1 ಮೈನಸ್ 1 ತಗೊಂತೀನಿ ಇದು ನೋಡಿ ಎರಡು ಪ್ರಾಡಕ್ಟ್ ಏನಾಗ್ಬೋದು ನಾವು ಎ ಬಿ ಇಸ್ ಈಕ್ವಲ್ ಟು ಎ ಅಂದ್ರೆ 2 2 2 2 ಇದೆ ಬಿ ಅಂದ್ರೆ 1 1 ಮೈನಸ್ 1 ಮೈನಸ್ 1 ಇದೆ ಪ್ರಾಡಕ್ಟ್ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ ರೋ ಇಂಟು ಕಾಲಮ್ ಹೌದಾ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ತಾ ಇದೆ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 2 1s are 2 2 ಇಂಟು ಮೈನಸ್ 1 ಅಂದ್ರೆ ಮೈನಸ್ 2 ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 2 ಮೈನಸ್ 2 ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 2 ಮೈನಸ್ 2 ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 2 ಮೈನಸ್ 2 ಅಂದ್ರೆ ಎಲ್ಲದು ಏನಾಗ್ತದೆ 0 ಮ್ಯಾಟ್ರಿಕ್ಸ್ ಆಗ್ತದೆ ಹೌದಾ ಅಂದ್ರೆ ಎ ಬಿ ಮಾಡ್ಕೊಂಡಾಗ 0 ಮ್ಯಾಟ್ರಿಕ್ಸ್ ಬಂತು ಬಟ್ ಏನು 0 ಮ್ಯಾಟ್ರಿಕ್ಸ್ ಅಲ್ಲ ಬಿನು 0 ಮ್ಯಾಟ್ರಿಕ್ಸ್ ಅಲ್ಲ ಆಯ್ತಲ್ಲ ಯಾಕೆ ಇದನ್ನ ಇಂಪಾರ್ಟೆಂಟ್ ನೋಡಿ ಇದೆಲ್ಲ ನಿಮಗೆ ಡೈರೆಕ್ಟ್ ಆಗಿ ಕಾಂಪಿಟೇಟಿವ್ ಕೇಳ್ತಾ ಇರ್ತಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಆರ್ ಫಾಲ್ಸ್ ಅಲ್ಲಿ ಎ ಬಿ ಈಕ್ವಲ್ ಟು 0 ದಟ್ ಇಂಪ್ಲೈಸ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0 ಕೊಟ್ಟಿದ್ದು ಅಂದ್ರೆ ಫಾಲ್ಸ್ ಅದು ಆಯ್ತಲ್ಲ ಡಸ್ ನಾಟ್ ಇಂಪ್ಲೈಸ್ ಅಂತ ಹೇಳ್ತಾ ಇದೀವಿ ಅದಕ್ಕೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ಆಯ್ತಲ್ಲ ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್ ಡಿಸ್ಟ್ರಿಬ್ಯೂಟಿವ್ ಅಲ್ಲ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಸಿ ಪ್ಲಸ್ ಆರ್ ಇರ್ಬೋದು ಮೈನಸ್ ಆರ್ ಇರ್ಬೋದು ಇತ್ತು ಅಂದ್ರೆ ನೋಡಿ ಎ ಬಿ ಪ್ಲಸ್ ಆರ್ ಮೈನಸ್ ಎ ಸಿ ಇದು ಪರ್ಫೆಕ್ಟ್ ಆಗಿ ಗೊತ್ತಾಗಬೇಕು ಎ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಅಂದ್ರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಇದನ್ನ ಎ ಬಿ ಪ್ಲಸ್ ಆರ್ ಮೈನಸ್ ಸಿ ಎ ಅಂತ ಬರೋದೇ ತಪ್ಪಿದು ಆಯ್ತಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಮಲ್ಟಿಪ್ಲೈ ಮಾಡಬೇಕು ಏನಾದ್ರು ಈ ತರ ಇತ್ತು ಅಂದ್ಕೊಳ್ಳಿ ಬಿ ಪ್ಲಸ್ ಆರ್ ಮೈನಸ್ ಸಿ ಇಂಟು ಎ ರೈಟ್ ಸೈಡ್ ಅಲ್ಲಿ ಇತ್ತು ಅಂದ್ರೆ ರೈಟ್ ಸೈಡಿಗೆ ಮಲ್ಟಿಪ್ಲೈ ಮಾಡಬೇಕು ನೋಡಿ ಅಲ್ಲಿ ಯಾವ ಸೈಡ್ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡ್ತೀವಿ ರೈಟ್ ಸೈಡ್ ಇತ್ತು ಅಂದ್ರೆ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ ಆಯ್ತಲ್ಲ ನೋಡಿ ಇಷ್ಟು ಪ್ರಾಪರ್ಟೀಸ್ ಗೊತ್ತಿರಲಿ ಏನಂತ ಹೇಳ್ತಿರೋದು ಫಸ್ಟ್ ಒನ್
ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಡ್ ನಾಟ್ ಬಿ ಕಾಮಿಟೇಟಿವ್ ಅಂತ ಹೇಳ್ತೀವಿ. ಕಾಮಿಟೇಟಿವ್ ಆಗ್ಲೇಬೇಕು ಅಂತೇನಿಲ್ಲ, ಆದ್ರೂ ಆಗ್ಬೋದು ಆಗದೇನೂ ಇರ್ಬೋದು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್, ಯಾವಾಗ್ಲೂ ಅಸೋಸಿಯೇಟಿವ್ ಆಗುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆಗೆ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ವಾಪಸ್ ಬರುತ್ತೆ. ಅಂದ್ರೆ ಎ ಐ ಇಸ್ ಈಕ್ವಲ್ ಟು ಐ ಎ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತಿದ್ವಿ. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇತ್ತು ಅಂದ್ರೆ ಎ ಕ್ಯಾನ್ಸಲ್ ಮಾಡ್ಕೊಂಡು ಬಿ ಈಕ್ವಲ್ ಟು ಸಿ ಅಂತ ಬರೆಯೋಕ್ ಬರಲ್ಲ. ಎ ಬಿ ಈಕ್ವಲ್ ಟು ಎ ಸಿ ಡಸ್ ನಾಟ್ ಇಂಪ್ಲೈಸ್ ಬಿ ಈಕ್ವಲ್ ಟು ಸಿ. ನೆಕ್ಸ್ಟ್ ಅದಕ್ಕೊಂದು ಇಲ್ಲಿ ಎಕ್ಸಾಂಪಲ್ ತಗೊಂಡಿದೀವಿ ಅಷ್ಟೇ. ಎ ಬಿ ಈಕ್ವಲ್ ಟು 0 ಇತ್ತು ಅಂದ್ರೆ ಡಸ್ ನಾಟ್ ಇಂಪ್ಲೈಸ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0. ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಸಿ ಇತ್ತು ಅಂದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು, ರೈಟ್ ಸೈಡ್ ಇತ್ತು ಅಂದ್ರೆ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡಿ, ಇದು ಈಸಿ ಇದೆ. ಇಫ್ ಎ ಇಸ್ ಈಕ್ವಲ್ ಟು ಎ ಐ ಜೆ ಇಸ್ ಎನಿ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದ ರೋಸ್ ಇಂಟು ಕಾಲಮ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ, ಅದಾದ್ಮೇಲೆ ಡೆಫಿನೇಷನ್ ಬರೀಬಹುದು, ಈಸಿ ಇದೆ ನೋಡಿ. ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ನ ಎ ಅಂತ ತಗೊಂಡೆ ಅಂದ್ರೆ ಇಲ್ಲಿಗ 1 2 3 4 1 2 ಬರ್ಕೊಂತೀನಿ, ಹೌದಾ. ಇದರ ಆರ್ಡರ್ ಏನಾಗಿದೆ 2 x 3. ದಟ್ ಇಂಪ್ಲೈಸ್ ನೋಡಿ ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ಅಂದ್ರೆ ಎ ಪಾರ್ ಟಿ ನು ಬರೀಬಹುದು. ನೋಡಿ, ಇಲ್ಲಿ ರೋ ಇರೋದನ್ನ ಕಾಲಮ್ ಬರಿಬೇಕು. ಇಲ್ಲಿ ಫಸ್ಟ್ ಏನಿರೋದು 1 2 3 ಅನ್ನೋದು ರೋ ಅಲ್ಲಿ ಇದೆ ತಾನೆ, ಅದನ್ನ ಕಾಲಮ್ ಅಲ್ಲಿ ಬರಿತೀವಿ 1 2 3 ಅಂತೇಳಿ. ನೆಕ್ಸ್ಟ್ 4 1 2 ನ ರೋ ಅಲ್ಲಿ ಇದೆ, ಅದನ್ನ ಕಾಲಮ್ ಅಲ್ಲಿ ಬರಿತೀವಿ, ಹೌದಾ. ಇದಕ್ಕೆ ಟ್ರಾನ್ಸ್ಪೋಸ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಟ್ರಾನ್ಸ್ಪೋಸ್ ಮಾಡಿದಾಗ ಆರ್ಡರ್ ಚೇಂಜ್ ಆಗುತ್ತೆ. 2 x 3 ಇರೋದು 3 x 2 ಆಯ್ತು, ಹೌದಾ. ಈಗ ನೋಡಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ ತರ ಡಿಫೈನ್ ಮಾಡ್ತೀನಿ ಅಂದ್ರೆ, ಇಫ್ ಎ ಇಸ್ ಈಕ್ವಲ್ ಟು ಎ ಐ ಜೆ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n ಅಂತ ಹೇಳಿದ್ವಿ ಅಂದ್ರೆ ದೆನ್ transpose of a matrix is obtained by interchanging the rows into columns of a matrix A, and it is denoted as A dash or A par T ಅಂತ ಬರೀತೀವಿ, ಆಯ್ತಲ್ಲ. ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಇಷ್ಟೇ, ರೋ ಇರೋದನ್ನೆಲ್ಲ ಏನ್ ಮಾಡ್ಕೊಂಡು ಹೋಗ್ಬೇಕು ನಾವು, ಕಾಲಮ್ ಮಾಡ್ತಾ ಹೋಗೋದಷ್ಟೇ, ಆಯ್ತಲ್ಲ. ನೋಡಿ, ಈ ತರ ಎಷ್ಟೊಂದು ಬರೀಬಹುದು. ಇಲ್ಲಿ ಸೆಕೆಂಡ್ ಒಂದು ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಂಡಿರ್ತೀನಿ. ಈಗ ಎ ಇಸ್ ಈಕ್ವಲ್ ಏನಾದ್ರು ಈ ತರ ಇತ್ತು ಅನ್ಕೊಳ್ಳಿ, 1 3 1 2 0 4 2 4 3. That implies ಇದು ಆರ್ಡರ್ 3 x 3 ಎ ಡ್ಯಾಶ್ ಆರ್ ಎ ಟ್ರಾನ್ಸ್ಪೋಸ್. ಏನ್ ಬರೀಬಹುದು, ರೋ ಇರೋದನ್ನೆಲ್ಲ ಕಾಲಮ್ ಬರೀತಾ ಹೋಗ್ಬೇಕು ತಾನೆ. ಫಸ್ಟ್ ರೋ 1 3 1 ಇದೆ, ಹಾಗಾದ್ರೆ ಎ ಡ್ಯಾಶ್ ಇಂದು ಫಸ್ಟ್ ಕಾಲಮ್ ಏನಾಗುತ್ತೆ 1 3 1. ಅದೇ ತರ ಸೆಕೆಂಡ್ ಕಾಲಮ್ ಏನ್ ಬರೀಬಹುದು ನಾವು 2 0 4. ಥರ್ಡ್ ಕಾಲಮ್ 2 4 3, ಆಯ್ತಲ್ಲ. ನೋಡಿ, ಇಲ್ಲಿ ಯಾವ ತರ ಟ್ರಾನ್ಸ್ಪೋಸ್ ನ ಬರಿತಾ ಇದೀವಿ ಗೊತ್ತಾಗಬೇಕು, ಆಯ್ತಲ್ಲ. ಇಲ್ಲಿ ನೋಡಿ, ನೆಕ್ಸ್ಟ್ ನೋಟ್ ಗೊತ್ತಿರಲಿ. ನೋಡಿ, ಇದನ್ನ ಅಷ್ಟೇ CET ಯೂಸ್ ಮಾಡಬಹುದು ಅಷ್ಟೇ. ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n ಆಯ್ತು ಅಂದ್ರೆ ದೆನ್ ಎ ಡ್ಯಾಶ್ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಏನ್ ಬರೀಬಹುದು
ರೋ ಇರೋದು ಕಾಲಮ್ ಆಗುತ್ತಾನೆ, ಅಂದ್ರೆ ಎನ್ ರೋ ಆಗುತ್ತೆ, ಎಂ ಕಾಲಮ್ ಆಗುತ್ತೆ. ಅದಕ್ಕೆ ಎನ್ ಕ್ರಾಸ್ ಎಂ ಬರಿತೀವಿ ಅಷ್ಟೇ. ಅದರಲ್ಲಿ ಎಂ ಕ್ರಾಸ್ ಎನ್ ಇರೋದು ಏನಾಗುತ್ತೆ, ಎನ್ ಕ್ರಾಸ್ ಎನ್. ನೋಡಿ ಇದ್ರದ್ದು ಆರ್ಡರ್ 3x3 ಇದೆ. ಇಲ್ಲ 2x3 ಇತ್ತು, ಇದೇನಾಯ್ತು 3x2 ಆಯ್ತು. ಹೌದಾ, ಇಂಟರ್ಚೇಂಜ್ ಆಗ್ಬಿಡುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಪರ್ಟೀಸ್ ಅಷ್ಟೇ ಗೊತ್ತಿರ್ಬೇಕು. if A and B are any matrices, then such that their multiplication ಅಂತ ಎಕ್ಸಿಸ್ಟ್ ಆಗಬೇಕು. ಆ ತರ ಇತ್ತು ಅಂದ್ರೆ ನೋಡಿ, ಇಷ್ಟು ಪ್ರಾಪರ್ಟೀಸ್ ಗೊತ್ತಿರ್ಲಿ, ಇದನ್ನ ಯೂಸ್ ಮಾಡ್ಕೊಂತೀವಿ ನಾವು. ಒಂದೇದು ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಯಾವಾಗ್ಲೂ ಏನ್ ಬರುತ್ತೆ ಅಂದ್ರೆ ಎ ಬರುತ್ತೆ. ನೋಡಿ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಎ. ಸೆಕೆಂಡ್ ಒನ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಪೋಸ್ ಬರೀಬಹುದು, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಆರ್ ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ನೋಡಿ ಇದನ್ನೆಲ್ಲ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರೂವ್ ಮಾಡ್ಕೊಂತೀವಿ. ಎಕ್ಸಾಂಪಲ್ ತಗೊಂಡ್ಬಿಟ್ಟು ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ, ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಥರ್ಡ್ ಒನ್ ನೋಡಿ, ಇದು ಇಂಪಾರ್ಟೆಂಟ್. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಇದನ್ನ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಬರೀಬಹುದು. ಅದೇ ನೋಡಿ ಅಲ್ಲಿ ರಿವರ್ಸ್ ಆಗ್ತದೆ. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಅಲ್ಲ, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಗೊತ್ತಿರ್ಬೇಕಿದು, ಆಯ್ತಲ್ಲ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಕೆ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಕಾನ್ಸ್ಟೆಂಟ್ ನ ಹೊರಗೆ ತಗೊಂಡು ಎ ಟ್ರಾನ್ಸ್ಪೋಸ್ ಅಂತ ಬರೀಬಹುದು. ಆಯ್ತಲ್ಲ. ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು. ನೋಡಿ ಇದನ್ನ ಬೇಕಾದ್ರೆ ಇನ್ನೂ ಎಷ್ಟಾದ್ರೂ ಜನರಲೈಸ್ ಮಾಡ್ಬೋದು. ಇದನ್ನ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇರ್ಬೇಕಂತೇನಿಲ್ಲ. ಎ ಬಿ ಸಿ ಹೋಲ್ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಸಿ ಟ್ರಾನ್ಸ್ಪೋಸ್ ಇಂಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಕಂಪ್ಲೀಟ್ ರಿವರ್ಸ್ ಬರಿತೀವಿ ಅಷ್ಟೇ. ಆಯ್ತಲ್ಲ. ಅದಕ್ಕೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಯಾವ ತರ ಬರ್ಕೊಂತ ಇದೀವಿ ಗೊತ್ತಾಗಬೇಕು. ಕಂಪ್ಲೀಟ್ ರಿವರ್ಸ್ ಬರಿತೀವಿ, ಅದು ಇಂಪಾರ್ಟೆಂಟ್ ಆಗಿ. ಆಯ್ತಲ್ಲ. ಇಲ್ಲಿ ನೋಡಿ ಇಷ್ಟು ಪ್ರಾಪರ್ಟೀಸ್ ಗೊತ್ತಿರಲಿ. ಇದನ್ನೆಲ್ಲ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ತಗೊಳ್ಳಿ. ಪ್ರಾಬ್ಲಮ್ಸ್ ನೋಡಿ. ಫಸ್ಟ್ ಒನ್, if A is equal to 2 4 3 2, B is equal to 1 3 minus 2 5, then find AB and BA. ಹೌದಾ. ನೋಡಿ ಎ ಬಿ ಮತ್ತೆ ಬಿ ಎ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ, ಪ್ರಾಡಕ್ಟ್ ಮಾಡ್ಕೊಂಡ್ರೆ ಆಯ್ತು, ಈಸಿ ಇದೆ. ಫಸ್ಟ್ ಒನ್ ಈಗ ಎ ಬಿ ಮಾಡ್ಕೊಂತೀವಿ. ಎ ಅಂದ್ರೆ 2 4 3 2 ಇಂಟು ಬಿ ಅಂದ್ರೆ 1 3 minus 2 5. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದಲ್ಲ. ರೋ ಇಂಟು ಕಾಲಮ್ ಮಾಡ್ಬೇಕು ತಾನೆ, ಹೌದಾ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರ್ಬೋದು, 2 1s are 2. ನೆಕ್ಸ್ಟ್ 4 ಇಂಟು ಮೈನಸ್ 2 ಮಾಡ್ಬೇಕು. 4 ಇಂಟು ಮೈನಸ್ 2 ಅಂದ್ರೆ ಮೈನಸ್ 8 ಬರುತ್ತೆ. ಅದಕ್ಕೆ 2 ಮೈನಸ್ 8. ಅದೇ ತರ ನೋಡಿ 2 3s are 6. 4 ಇಂಟು 5 ಅಂದ್ರೆ ಪ್ಲಸ್ 20. 3 1s are 3 minus 4. 3 3s are 9. ನೆಕ್ಸ್ಟ್ 5 2s are 10. ಅರೆ ಎ ಬಿ ಎಷ್ಟು ಬರ್ತಾ ಇದೆ, ಮೈನಸ್ 6 26 ಮೈನಸ್ 1 19. ಎಷ್ಟು ಬರ್ತಲ್ಲ. ನೋಡಿ ಇದು ಎ ಬಿ ಆಯ್ತು. ಸೆಕೆಂಡ್ ಒಂದು ನೋಡಿ ಸೇಮ್ ಟೈಪ್ ಬಿ ಎ. ಬಿ ಅಂದ್ರೆ 1 3 ಮೈನಸ್ 2 5 ಇಂಟು ಎ ಅಂದ್ರೆ 2 4 3 2. ನೋಡಿ ರೋ ಇಂಟು ಕಾಲಮ್ ಮತ್ತೆ ಸೇಮ್ ಏನ್ ಬರಿಬೋದು, 2 ಪ್ಲಸ್ 9 3 3s are 9 ಅಲ್ಲ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ 4 ಪ್ಲಸ್ 6. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮೈನಸ್ 4 ಪ್ಲಸ್ 15. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಮೈನಸ್ 8 ಪ್ಲಸ್ 10. ಇಷ್ಟು ಬರ್ತಲ್ಲ. ಅಂದ್ರೆ ಎಷ್ಟು ಬರ್ತಾ ಇದೆ, 11 10 11 2.
ನೋಡಿ ಇಲ್ಲೇ ಗೊತ್ತಾಗತ್ತೆ ನೋಡಿ ಎ ಬಿ ನೇ ಬೇರೆ ಬಂದಿದೆ ಬಿ ಎ ನೇ ಬೇರೆ ಬಂದಿದೆ ಅದಕ್ಕೆ ಇಲ್ಲಿ ಎ ಬಿ ನಾಟ್ ಈಕ್ವಲ್ ಟು ಬಿ ಎ ದೇರ್ಫೋರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಕಾಮಿಟೇಟಿವ್ ಅಂತ ಹೇಳ್ಬೋದು ಗೊತ್ತಾಯ್ತಲ್ಲ ಅದಕ್ಕೆ ನೋಡಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಡ್ ನಾಟ್ ಬಿ ಕಾಮಿಟೇಟಿವ್ ಅಂತ ಪ್ರಾಪರ್ಟಿ ಬರ್ಕೊಂಡಿದ್ವಿ ಹೌದಾ ಯಾಕೆ ಐಡಿಯಾ ಗೊತ್ತಿರ್ಬೇಕಿಲ್ಲಿ ಗೊತ್ತಾಯ್ತಲ್ಲ ಸೇಮ್ ಟೈಮ್ ಸೆಕೆಂಡ್ ಒಂದು ಟ್ರೈ ಮಾಡಿ ಜಸ್ಟ್ ನಮಗೆ ಮಲ್ಟಿಪ್ಲೈ ಮಾಡೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಷ್ಟೇ ಗೊತ್ತಿರಬೇಕು ಈಸಿನಾ ಇಫ್ ಎ ಇಸ್ ಈಕ್ವಲ್ ಟು 6923 ಬಿ ಇಸ್ ಈಕ್ವಲ್ ಟು 260798 ದೆನ್ ಫೈಂಡ್ ಎ ಬಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು now a into b is equal to 6923 into very careful amount 260798 total idalli 3 columns ida adu careful ಆಗಿ ಮಾಡಬೇಕು ನೋಡಿ ಇದು ಆಕ್ಚುಲಿ ಆರ್ಡರ್ 2 cross 2 ಇದರದ್ದು ಆರ್ಡರ್ 2 cross 3 ಅದ್ರ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತಲ್ಲ ಅದು ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಏನಾಗಿರುತ್ತೆ ಅಂದ್ರೆ 2 cross 3 ಆಗಬೇಕು ಹೌದಾ ನೋಡಿ ಹೇಗೆ ಬರ್ಕೊಂತೀವಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 6 2s are 12 ಪ್ಲಸ್ 9 7s are 63 ಹೌದಾ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಆಯ್ತು ನೆಕ್ಸ್ಟ್ ನೋಡಿ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ A1 2 ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಏನ್ ಬರುತ್ತೆ 6 6s are 36 ಪ್ಲಸ್ 9 9s are 81 ನೆಕ್ಸ್ಟ್ ನೋಡಿ A1 3 ನು ಬರಿಬೇಕಿಲ್ಲಿ ಅಂದ್ರೆ ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ 6 0s are 0 8 9s are 72 ಹೌದಾ ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರುತ್ತೆ 4 ಪ್ಲಸ್ 21 second row into second column 12 plus 9 3s are 27 second row into third column 0 plus 8 3s are 24 ಇಷ್ಟು ಬರುತ್ತಲ್ಲ ನೋಡಿ 2 cross 3 ಬರ್ತಾ ಇದೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ 63 plus 12 ಅಂತ ಹೇಳಿದ್ರೆ 75 36 plus 81 ಅಂತ ಹೇಳಿದ್ರೆ 117 0 plus 72 ಅಂದ್ರೆ 72 4 plus 21 ಅಂದ್ರೆ 25 12 plus 27 ಅಂತ ಹೇಳಿದ್ರೆ 39 0 plus 24 ಅಂದ್ರೆ 24 ಇಷ್ಟು ಬರುತ್ತೆ ಅಷ್ಟೇ ಆಯ್ತಲ್ಲ ನೋಡಿ ಯಾವ ತರ ಪ್ರಾಡಕ್ಟ್ ಮಾಡ್ತಾ ಇದೀವಿ ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು ಆಯ್ತಲ್ಲ ಎರಡು ಮ್ಯಾಟ್ರಿಕ್ಸ್ ನ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿ ಹೌದಾ ಅದೇ ತರ ಇದೆ ಇಲ್ಲಿ ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳಿದ್ದಾರೆ ಅದ್ರಲ್ಲಿ ಫಸ್ಟ್ ಒನ್ ಎ ಬಿ minus b a minus b b a ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋದಷ್ಟೇ ಕೇರ್ಫುಲ್ ಆಗಿ ಮಾಡಬೇಕು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನ್ ಬರುತ್ತೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮೈನಸ್ ಎ ಬಿ plus AB second row into first column minus AB plus AB second row into second column minus of minus plus ಆಗುತ್ತಲ್ಲ plus B square plus A square ನೋಡಿ minus AB plus AB minus AB plus AB ಕ್ಯಾನ್ಸಲ್ ಆಗ್ಬಿಟ್ಟಿದೆ ಏನ್ ಬರ್ತಾ ಇದೆ A square plus B square 0 0 ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೀತು ಇಷ್ಟು ಬರುತ್ತೆ ಅಷ್ಟೇ ಇದು ಹೌದಾ ಹೋಯ್ತಲ್ಲ
ನೋಡಿ ಯಾವ ತರ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತೇಳಿ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಸೆಕೆಂಡ್ ಅನ್ನು ನೋಡಿ, ಅದು ಡಿಫ್ರೆಂಟ್ ಇದೆ. ನೋಡಿ 1 2 3 ಇಂಟು 2 3 4. ನೋಡಿ ಕೇರ್ಫುಲ್ ಆಗಿ ಮಾಡ್ಬೇಕು. ಆಕ್ಚುಲಿ ಇದು ಮಲ್ಟಿಪ್ಲೈ ಮಾಡಕ್ ಬಂದ್ರೆ ಅದು ಆರ್ಡರ್ ಏನಾಗುತ್ತೆ ಅಂತ ನೋಡ್ಬೇಕು. ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಿಲ್ಲಿ. ನೋಡಿ 1 2 3 ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಆಕ್ಚುಲಿ ಆರ್ಡರ್ 3 ರೋಸ್ ಇದೆ, ಒಂದೇ ಕಾಲಮ್ ಇರೋದು ಇದು, ಅದಕ್ಕೆ 3 ಕ್ರಾಸ್ 1 ಇದು. ಇದ್ರಲ್ಲಿ 1 ರೋ 3 ಕಾಲಮ್ ಇದೆ ಅಂದ್ರೆ 1 ಕ್ರಾಸ್ 3. ಆಕ್ಚುಲಿ ಮಲ್ಟಿಪ್ಲೈ ಮಾಡದೆ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಅದು ಆರ್ಡರ್ ಏನಾಗುತ್ತೆ, 3 ಕ್ರಾಸ್ 1 1 ಕ್ರಾಸ್ 3 ನ ಮಲ್ಟಿಪ್ಲೈ ಮಾಡಿದ ಮ್ಯಾಟ್ರಿಕ್ಸ್ ಬರೋ ಆರ್ಡರ್ ಏನಾಗಿರುತ್ತೆ, 3 ಕ್ರಾಸ್ 3 ಬರ್ತದೆ ಅಷ್ಟೇ. ಹೌದಾ? ಅದಕ್ಕೆ ನೋಡಿ ಗೊತ್ತಿರ್ಬೇಕು, ಎಂ ಕ್ರಾಸ್ ಎನ್ ಎನ್ ಕ್ರಾಸ್ ಪಿ ಇತ್ತು ಅಂದ್ರೆ ಎಂ ಕ್ರಾಸ್ ಪಿ ಬರುತ್ತೆ. 3 ಕ್ರಾಸ್ 1 1 ಕ್ರಾಸ್ 3 ಇತ್ತು ಅಂದ್ರೆ ಏನಾಗಿರ್ಬೇಕು, 3 ಕ್ರಾಸ್ 3. ಹೌದಾ? ನೋಡಿ ಯಾವ ತರ ಮಲ್ಟಿಪ್ಲೈ ಮಾಡ್ತೀವಿ ಅಂತೇಳಿ ಕೇರ್ಫುಲ್ ಆಗಿ ಮಾಡ್ಬೇಕಿಲ್ಲಿ. ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಅಲ್ಲಿ ಇರೋದು ಒಂದೇ ಎಲಿಮೆಂಟ್, ಫಸ್ಟ್ ಕಾಲಮ್ ಅಲ್ಲಿ ಇರೋದು ಒಂದೇ ಎಲಿಮೆಂಟ್. ಹಾಗಾದ್ರೆ 1 ಇಂಟು 2 ಅಂದ್ರೆ 2 ಆಗ್ಬಿಡುತ್ತೆ. ನೋಡಿ ಅಷ್ಟೇ ಬರುತ್ತೆ, ಮತ್ತೆ ಪ್ಲಸ್ ಮಾಡಬಾರ್ದು. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 1 ಇಂಟು 3 ಅಂದ್ರೆ 3, 1 ಇಂಟು 4 ಅಂದ್ರೆ 4. ಅದೇ ತರ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 2 2s are 4. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 2 3s are 6. ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 2 4s are 8. ನೋಡಿ ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 3 2s are 6, 3 3s are 9, 3 4s are 12. ನೋಡಿ ಇದಕ್ಕೆ ಇಷ್ಟು ಬರುತ್ತೆ. ಈಗ ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಿದ್ನ, ಮತ್ತೆ ಇದನ್ನೆಲ್ಲ ಆಡ್ ಮಾಡಬಾರ್ದು. 2 + 3 + 4 ಬರ್ಕೊಂಡ್ರೆ ತಪ್ಪಾಗ್ಬಿಡ್ತದೆ. ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಬೇಕಿಲ್ಲ ನಾವು. ಇಲ್ಲಿ ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್. ಸಿಮಿಲರ್ಲಿ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್, ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್, ಥರ್ಡ್ ರೋ ಇಂಟು ಸೆಕೆಂಡ್ ಕಾಲಮ್, ಥರ್ಡ್ ರೋ ಇಂಟು ಥರ್ಡ್ ಕಾಲಮ್. ಅದಕ್ಕೆ ಇಲ್ಲಿ ಆರ್ಡರ್ ಏನ್ ಬಂದಿದೆ ಇದ್ರದ್ದು, 3 ಕ್ರಾಸ್ 3. ಆಯ್ತಲ್ಲ? ನೋಡಿ ಯಾವ ತರ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅದು ಐಡಿಯಾ ಗೊತ್ತಿರ್ಬೇಕಷ್ಟೇ. ಸೇಮ್ ಟೈಪ್ ನೋಡಿ ಥರ್ಡ್ ಒನ್, 1 - 2 2 3, 1 2 3 2 3 1. ನೋಡಿ ಆಕ್ಚುಲಿ ಆರ್ಡರ್ 2 ಕ್ರಾಸ್ 2, ಇದ್ರದ್ದು 2 ಕ್ರಾಸ್ 3. ಹೌದಾ? 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಬರ್ತದೆ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂಡ್ವಿ ಅಂದ್ರೆ 1 - 4. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದ್ವಿ ಅಂದ್ರೆ 2 - 6. ಫಸ್ಟ್ ರೋ ಇಂಟು ಲಾಸ್ಟ್ ಕಾಲಮ್ ಮಾಡ್ಕೊಂಡ್ವಿ ಅಂದ್ರೆ ಥರ್ಡ್ ಕಾಲಮ್ ಮಾಡಿದ್ರೆ 3 - 2. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 2 + 6. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 4 + 9. ಈ ತರ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದ್ವಿ. ನೆಕ್ಸ್ಟ್ ಸೇಮ್ ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ ಅಂತ ಹೇಳಿದ್ರೆ 6 + 3. ಸಿಂಪ್ಲಿಫೈ ಮಾಡಿದ್ರೆ ಇದೇನಾಗುತ್ತೆ, -3 -4 1 8 13 9. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು 4 ಮತ್ತೆ 5 ನ ಹೋಮ್ ವರ್ಕ್ ತಗೊಂಡಿರಿ. ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಿದ್ನ. 4th ಪ್ರಾಬ್ಲಮ್ ಮತ್ತೆ 5th ಪ್ರಾಬ್ಲಮ್ ಹೋಮ್ ವರ್ಕ್ ತಗೊಂಡು ಟ್ರೈ ಮಾಡಿ, ಬರುತ್ತೆ. ಮಾಡ್ಬೋದಾ?
ಇವೆರಡು ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ ನಂಬರ್ 4 ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ರೋ ಇಂಟು ಕಾಲಮ್ ಯಾವ ತರ ಮಾಡ್ತೀವಿ ಅನ್ನೋದು ಆಯ್ತಲ್ಲ, ಅದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಆಯ್ತಲ್ಲ, ಥ್ಯಾಂಕ್ ಯು.